ಅಕ್ಕ, ಕಷ್ಟ ಏನಂತ ನನಗೂ ಗೊತ್ತು. ನೀನು ನಿರ್ಧಾರ ಮಾಡಿದ್ಯಾ ಅಂದಮೇಲೆ ಅದು ಸರಿನೇ ಇರುತ್ತೆ. ಆದರೆ ನೀವಿಬ್ಬರಿಂದ ದೂರ ಇರೋದು ನಂಗೆ ತುಂಬ ಕಷ್ಟ ಆಗುತ್ತೆ. ನಿಧಿ, ನಾವೆಲ್ಲರೂ ದೂರ ಹೋಗ್ತಿದೀವ? ಇದೇ ಊರಲ್ಲಿರ್ತೀವಿ. ನೋಡು, ಹೀಗೆಲ್ಲ ಸೆಂಡ್ ಆಫ್ ಕೊಡೋ ಥರ ನಿನ್ನ ಹತ್ರ ನಂಗೆ ಇಷ್ಟ ಆಗಲ್ಲ, ಗೊತ್ತಾಯ್ತಾ? ನೀವಿಬ್ರು ಆಗಾಗ ಬಂದು ನೋಡ್ಕೊಂಡು ಹೋಗ್ಬೇಕು. ಮದುವೆ ಮಾಡಿ ಕೊಟ್ಟಿದ್ದೀನಿ ಅಂತ ಸುಮ್ಮನಿರೋದಲ್ಲ. ಹಾಗೆ ಈ ಪುಟಾಣಿ ಕಂದನ್ನ ಮೊದಲು ನೀನು ಹೆತ್ತು ನನ್ನ ಕೈಲೇ ಕೊಡಬೇಕು, ಗೊತ್ತಾಯ್ತಾ? ಹೇಳಕ್ಕ, ಏನು ವಿಷಯ? ಕರ್ಣ ಅವ್ರ ಬಗ್ಗೆ ನಿನ್ಗೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಇಷ್ಟು ದಿನಗಳು ಅವ್ರ ಜೊತೆ ಇದ್ಮೇಲೆ ನನಗೊಂದು ಸತ್ಯ ಅರ್ಥ ಆಗಿದೆ. ಏನಕ್ಕ ಅದು? ಈ ಜಗತ್ತಲ್ಲಿ ಅವ್ರಿಗಿಂತ ದೊಡ್ಡ ಮನಸ್ಸಿರೋ ವ್ಯಕ್ತಿನ ನಾನು ನೋಡೇ ಇಲ್ಲ. ಈ ಸಂಸಾರಕ್ಕೆ ನೆರಳಾಗಿ ನಿಂತಿರೋ ದೊಡ್ಡ ಆಲದ ಮರ ಅವರು ನಿಧಿ. ಆದರೆ ಆಲದ ಮರಕ್ಕೆ ನೀರು ಹಾಕಬೇಕು ಅನ್ನೋದು ಎಲ್ಲರೂ ಮರ್ತು ಹೋಗಿದ್ದಾರೆ. ಎಷ್ಟು ಒಳ್ಳೆ ಮನಸ್ಸಿರೋ ಕರ್ಣ ಈ ಮನೆಯಲ್ಲಿ ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ ನಿಧಿ? ಹೌದಕ್ಕ, ಅವ್ರು ಅನುಭವಿಸ್ತಿರೋ ನೋವಿಗೆ ಮಿತಿನೇ ಇಲ್ಲ. ಎಲ್ರಿಗೂ ಅವ್ರು ಬೇಕಾದವರು, ಆದರೆ ಅವ್ರಿಗೆ ಯಾರು ಇಲ್ಲ ಅನ್ನೋ ಹಾಗೆ ಬದುಕ್ತಾ ಇದ್ದಾರೆ. ಈ ಮನೇಲಿರೋ ಪ್ರತಿಯೊಬ್ರು ಅವರು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಎಷ್ಟು ಶ್ರಮ ಪಡ್ತಾರೆ. ಆದರೆ ಇಲ್ಲಿರೋ ಕೆಲವೊಬ್ರಿಗೆ ಅವ್ರು ಕಂಡ್ರೆ ಆಗೋದೇ ಇಲ್ಲ. ನೋಡು ನಿಧಿ, ಅವ್ರ ಜೀವನದಲ್ಲಿ ಒಂಟಿತನ ಹೋಗ್ಬೇಕು. ಆ ಖಾಲಿ ಜಾಗನ ನೀನು ತುಂಬಬೇಕು. ಕರ್ಣ ಅವ್ರ ಬದುಕಲ್ಲಿ ಹುಡುಕ್ತಿರೋದು ಆಸ್ತಿ ಅಂತಸ್ತಲ್ಲ, ಕೇವಲ ಪ್ರೀತಿನ. ಇವತ್ತಿಂದ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಿಂದು ನಿಧಿ. ಒಂದು ನಿಮಿಷ. ಇಲ್ಲಿ ನೋಡು, ಇದು ಬರೀ ಫೋಟೋ ಅಲ್ಲ. ಕರ್ಣ ಅವರು ಇಷ್ಟು ವರ್ಷಗಳು ಈ ಮನೇಲಿ ಹೇಗೆ ಬದುಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಇಲ್ಲಿ ನೋಡು, ಮನೆಯವ್ರು ಎಲ್ಲರೂ ಒಂದ್ ಕಡೆ ನಿಂತಿದ್ರೆ ಈ ಮನೆಗೆ ಆಧಾರ ಆಗಿರೋ ಕರ್ಣ ಎಷ್ಟು ದೂರ ನಿಂತಿದ್ದಾರೆ ಅಂತ. ಇಡೀ ಸಂಸಾರನ ಹೆಗಲ್ ಮೇಲೆ ಹೊತ್ತು ನಡೆಸ್ತಿರೋ ಕರ್ಣನ ಈ ಮನೇಲಿ ಕೆಲವೊಬ್ರು ನಡ್ಸ್ಕೋತಿರೋ ರೀತಿ ಇದು. ಪಾಪ ಈ ಫೋಟೋ ತೆಗಿಬೇಕಾದ್ರೆ ಅವ್ರಿಗೆಷ್ಟು ನೋವಾಗಿರಬಾರ್ದು. ಅವ್ರ ಮನಸ್ಸಲ್ಲಿರೋ ಎಲ್ಲ ನೋವು ಸಂಕಟನ ಮುಚ್ಚಿಟ್ಕೊಂಡು ಹೊರಗಡೆ ಎಷ್ಟು ನಗ್ನಾಗ್ತಾ ಇದ್ದಾರೆ ನೋಡು. ನಿಜ ಅಕ್ಕ, ಅವ್ರಿಗೆ ತುಂಬ ಅನ್ಯಾಯ ಆಗಿದೆ. ಪ್ರೀತಿಗೋಸ್ಕರ ಹಂಬಲಿಸ್ತಿರೋ ಕರ್ಣಂಗೆ ನೀನು ನೆರಳಾಗಿ ನಿಲ್ಬೇಕು ನಿಧಿ. ಈ ಮನೆಯಿಂದ ನಾನು ಹೊರಡೋಕ್ಕೂ ಮುಂಚೆ ನಿನಗೊಂದು ಜವಾಬ್ದಾರಿ ಕೊಡ್ತೀನಿ. ಮತ್ತೆ ಈ ಥರದೊಂದು ಫ್ಯಾಮಿಲಿ ಫೋಟೋ ತೆಗಿಬೇಕು. ಆದರೆ ಆ ಫೋಟೋದಲ್ಲಿ ಕರ್ಣ ಹೀಗೆ ದೂರ ನಿಂತಿರಬಾರ್ದು. ನೀನು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲೋದ್ರ ಜೊತೆಗೆ ಮನೆಯವರೆಲ್ಲರೂ ಅವ್ರ ಸುತ್ತಾನೇ ಇರಬೇಕು. ಈ ಕುಟುಂಬಕ್ಕೂ ಅವ್ರಿಗೂ ಇರೋ ಅಂತರನ ನೀನು ಅಳಿಸಾಕ್ಬೇಕು. ಯಾವತ್ತೂ ಅವ್ರ ಮುಖದಲ್ಲಿ ಹತಾಶೆ ಕಾಣಿಸ್ಬಾರ್ದು. ಅವ್ರು ಬಯಸಿರೋ ಪ್ರೀತಿ ಅವ್ರಿಗೆ ಸಿಗಬೇಕು ನಿಧಿ. ಹಾಗಂತ ನನಗೆ ಪ್ರಾಮಿಸ್ ಮಾಡ್ತೀಯಾ? ನಮಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ ನೀನು.